ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋದಾಗ ನೀನು ಮನಸ್ಸಿನಲ್ಲಿ ಕೈ ಮುಗಿದು ಏನೋ ಬೇಡಿಕೊಂಡಿಯಲ್ಲ, ಏನದು? ಏನಿಲ್ಲ ರೀ, ಮುಂದಿನ ಜನ್ಮ ಅಂತ ಅಂದಿದ್ರೆ ಮತ್ತೆ ನೀವು ನನ್ನ ಪತಿಯಾಗಿ ನಾನು ನಿನ್ನ ಪತಿಯಾಗಿ ಹುಟ್ಟಬೇಕು ಅಂತ ಆ ಶಿವನಲ್ಲಿ ನಾನು ಅನುಗ್ರಹ ಮಾಡಿಕೊಂಡೆ. ಹೌದು ರೀ, ಏನ್ರಿ ನಾನ್ ಬೇಡ್ಕೊಂಡಿದ್ದಂತೂ ನಿಮ್ ಮುಂದೆ ನಾನು ಹೇಳಿದೆ. ಹಾಗಾದ್ರೆ ನೀವೇನ್ ಬೇಡ್ಕೊಂಡ್ರಿ ಅಂತ ನನ್ ಮುಂದೆ ಹೇಳ್ತೀರಾ? ಹೇಳಬೇಕಾ? ಮತ್ತೆ ಸುನಂದ, ಮುಂದಿನ ಒಂದೇ ಜನ್ಮವಲ್ಲ, ಇನ್ನು 7 ಜನ್ಮದಲ್ಲಿ ಹುಟ್ಟಿ ಬಂದರು ಇವನನ್ನು ನನ್ನ ಸತಿಯನ್ನಾಗಿ ಕೊಡಪ್ಪ ಅಂತ ನಾನು ಬೇಡಿಕೊಂಡೆ. ಹೌದಾ? ಸುನಂದ, ಕೈ ಹಿಡಿದ ಹೆಣ್ಣಿಗೆ ಪತಿಯೇ ದೇವರಲ್ಲವೇ? ಅಯ್ಯೋ, ಅಲ್ಲ ಎಲ್ಲವರೇ ಆಗ್ಲಿ. ನೋಡಿ, ಒಂದು ಹೆಣ್ಣು ಗೃಹಿಣಿಯಾಗಿ ಆ ಮನೆ ಬೆಳಗುತ್ತಿದಳೆಂದಾಗ ಆ ಮನೆಯೇ ಅವಳಿಗೆ ದೇಗುಲ, ಪತಿಯೇ ಪರಮೇಶ್ವರ. ಅವನ ಪಾದ ಸೇವೆ ಮಾಡುವುದೇ ಅವಳ ಜೀವನ ಸಾರ್ಥಕವಾಗುವುದು. ನೋಡಿ, ಆ ಶಿವನ ಅನುಗ್ರಹ ಹೀಗೆ ಇರಲಿ, ಈ ನಿಮ್ಮ ಪ್ರೀತಿ ವಾತ್ಸಲ್ಯ ನನ್ನ ಮೇಲೆ ಸದಾ ಇರಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳೋದನ್ನು ಬಿಟ್ರೆ ಬೇರೆ ಏನು ಗೊತ್ತು ಈ ಹೆಣ್ಣಿಗೆ? ನೀವೇ ಹೇಳಿ. ಸುನಂದ, ಅಂತರಂಗದಲ್ಲಿ ಭಕ್ತಿಯನ್ನಿರಿಸಿ ಬಹಿರಂಗದಲ್ಲಿ ಆಚರಿಸಿ ಹೆಜ್ಜೆ ಹೆಜ್ಜೆಗೂ ಧ್ಯಾನಿಸಿ ಸದಾಚಾರ ಸಂಪನ್ನಿಯಾದ ನಿನ್ನನ್ನೆಂದಿಗೂ ಕೈ ಬಿಡಲಾರನು ಆ ಶಿವನು. ಗೊತ್ತು, ಆದ್ರೆ ಮೇಲದ ಪತ್ತೆ ಅಂತಿರುವ ನನ್ನನ್ನು ತಿದ್ದಿ ತೀಡಿ ರೂಪ ಕೊಟ್ಟವನು ನೀವು. ಅದಕ್ಕೆ ಈ ನಮ್ಮ ಪ್ರೀತಿಯಲ್ಲಿ ಯಾವ ಕುಂದು ಬರದ ಹಾಗೆ ನಿಮ್ಮ ಪ್ರೇಮ ಶಾಶ್ವತವಾಗಿ ನನ್ನ ಮೇಲೆ ಹೀಗೆ ಇರಲಿ, ನಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ಬರದೇ ಇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ. ಬನ್ನಿ, ಆ ದೇವರ ಪ್ರಸಾದ ಕೊಡ್ತೀನಿ, ನೀವು ಸ್ವೀಕಾರ ಮಾಡಿದ್ರು. ಸುನಂದ, ನಿನಗೊಂದು ಸಂತೋಷದ ಸುದ್ದಿ. ಸಂತೋಷದ ಸುದ್ದಿನ? ಅದೇ, ವಿಶೇಷ ವ್ಯಾಸಂಗ ಮುಗಿಸಿ ನಿನ್ನ ಮೈದನ ಇವತ್ತು ಮನೆಗೆ ಬರ್ತಾ ಇದ್ದಾನೆ. ಹೌದಾ? ಅಪ್ಪ, ನನಗೆ ಬಹಳ ಸಂತೋಷವಾಯಿತು. ಏನಂದ್ರೆ ತಾಯಿ ಇಲ್ಲದ ತಬ್ಬಲಿಯಾದ ನನ್ನ ಮೈದನ ನೋಡಿ ಪರೀಕ್ಷೆಯಲ್ಲಿ ಪಾಸಾಗಿ ನಿನಗೆ ಪ್ರೀತಿಯ ತಮ್ಮನಾಗಿ ನನಗೆ ಮಾತೆಯ ಮಗನಾಗಿ ನಮಗೆ ಸಂತೋಷ ಉಂಟು ಮಾಡ್ತಾ ಇದ್ದಾನಲ್ಲ. ನಿಜವಾಗ್ಲೂ ಅಂತ ತಮ್ಮನನ್ನು ಪಡೆದ ನೀವು ಧನ್ಯರು, ಅಂತ ಮೈದನನ್ನು ಪಡೆದ ನಾನು ಧನ್ಯಳು. ಹೌದು ಸುನಂದ, ನಿಜ ಸಂಗತಿಯನ್ನು ಹೇಳಿದ್ದಿ. ಆ ಸತೀಶನನ್ನು ಕರೆತರುವುದಕ್ಕೆ ಮಲೇಶಿಯಾ ಬಸ್ ಸ್ಟ್ಯಾಂಡ್ ವರೆಗೆ ಕಳಿಸಿದ್ದೀನಿ. ಇನ್ನೇನು ಬರೋ ಟೈಮ್ ಆಗಿದೆ ಅಂತ ಕಾಣುತ್ತೆ. ಸರಿ, ಹಾಗಾದ್ರೆ ಬುದ್ಧಿ ನನ್ನ ನೀವೇ ಉಳಿಸಿಕೊಡ್ಬೇಕ್ರಿ ಅಪ್ಪ, ನನ್ನ ನೀವೇ ಉಳಿಸಿಕೊಡ್ಬೇಕು. ಯಾಕಪ್ಪ, ಏನಾಯ್ತು? ಯಾಕಂತೇವೆ? ಏನಾಯ್ತಂತ ಹೇಳು ಸ್ವಾಮಿ. ಅದೇನಾಯ್ತಂತ ನೀವಾದ್ರೂ ಕೇಳಿ. ಶಂಕು, ಯಾಕೋ ಶಂಕು ಮುಖ ಸಣ್ಣದಾಗಿದೆ, ಏನಾಯ್ತು ಹೇಳು. ಸಾಗವೆಂಬ ಸೂಲ ಈ ಬಡವನ ಕುತ್ತಿಗೆಗೆ ಕತ್ತಿಯ ಎಲುವಿನಂತೆ ಕಾಣುತ್ತಿದೆ. ಅಂದಾಗ ಹೊಟ್ಟೆ ತುಂಬ ಅನ್ನ ಎಲ್ಲಿಂದ ಸಿಗಬೇಕ್ರಿಯಪ್ಪ, ಎಲ್ಲಿಂದ ಸಿಗಬೇಕು? ಹಾಗಾದ್ರೆ ನೀನು ದಿನಾಲು ಕೂಲಿಗೆ ಹೋಗುದು? ಕೂಲಿ ಮಾಡಿ ಕೈ ಚಾಚಿ ಕಾಸು ತೆಗೆದ್ರೆ ಕುತ್ತಿಗೆಗೆ ಕೈ ಇಟ್ಟು ತುಂಬು ಗರ್ಭಿಣಿ ತನದ ಹೆಂಡತಿಯ ಹೊಟ್ಟೆಗೆ ಒತ್ತು ಬಿಟ್ಟ. ಯಾರವನು? ಅವನೇ 10 ಹಳ್ಳಿಗೆ ನಾನೇ ದೊಡ್ಡ ಶ್ರೀಮಂತನೆಂದು ಪುಂಡ ಪೋಗಳಿ ಪೈಲವಾನರ ದಂಡಿ ಕಂಡುಕೊಂಡು ಒಯ್ಯುತ್ತಾ ಇರುವ ಠಾಕೂರ್. ನಿನ್ನ ತಾಪದ ಬರ ತುಂಬಿತು, ನನಗೂ ನಿಮ್ಮಷ್ಟೇ ರೋಷ ದೋಷ
ಅಲ್ಲಿ ಡಾಕ್ಟರ್ ಹೇಳಿದ್ರು ಅವಳಿಗೆ ಆಪರೇಷನ್ ಮಾಡ್ಬೇಕು, ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ. ಅದಕ್ಕೆ ಯಾವ ದಿಕ್ಕು ತೋಚದೆ ಗೆಳೆಯ ನಿನ್ನ ನೆನಪಾಗಿ ನಿನ್ನ ಹತ್ತಿರ ಓಡೋಡಿ ಬಂದಿದ್ದೀನಿ. ದಯವಿಟ್ಟು ಈ ಬಡವನ ಮನೆ ದೀಪ ಉಳಿಸ್ಕೊಡಿ ಅಪ್ಪ. ಸಮಾಧಾನ ಶಂಕರು, ಸಮಾಧಾನ. ಸುನಂದ, ಹಾ, ಸರಿ. ತೆಗೆದುಕೊಳ್ಳಿ. ನ್ಯಾಯ ದೇವರು ಶಂಕರು, ಹೋಗು, ನಿನ್ನ ಹೆಂಡತಿ ಆಪರೇಷನ್ ಮಾಡಿಸು. ಇನ್ನು ದುಡ್ಡು ಕಡಿಮೆ ಆದರೆ ಬಂದು ತಗೊಂಡು ಹೋಗು. ಆಯ್ತು ಅಪ್ಪ, ಆಯ್ತು. ಲೇಟ್ ಆಯ್ತು. ಬಡವರ ಹೊಟ್ಟೆಯ ಮೇಲೆ ಕಾಲಿಟ್ಟು ಹತ್ತಿನಂತೆ ಹಾರಾಡುತ್ತಿರುವ ನಿನ್ನಂತ ಲಕ್ಷಣದ ಮಕ್ಕಳೇ ಇರೋದಿಲ್ವೋ ಭೂಮಿಯ ಮೇಲೆ? ಇಂಥ ಪುಣ್ಯಾತ್ಮರಿದ್ದಾರಂತೆ ನಮ್ಮಂತ ಬಡವರು ಒಂದು ತುತ್ತಿನ ಅನ್ನ ಕಾಡ್ತಾ ಇದ್ದೀರಿಯಪ್ಪ. ನಾನಿನ್ನು ಬರ್ತೀನಿ. ಈ ನಿಮ್ಮ ಋಣ ಈ ಬಡ ಜೀವ ಇರೋದ್ರಿಂದ ಬರೆಯುತ್ತೆ. ನಮ್ಮವರ ನ್ಯಾಯ ದೇವರು ನೋಡಿದೀಯಾ ಸುನಂದ,